ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಸರ್ಗಯಾನ ಇನ್ 2 minutes. ನಾನು ನಿಮ್ಗೆ ಇವತ್ತು ಮುಳ್ಳಯ್ಯನಗಿರಿ ಬಗ್ಗೆ ಸಂಪೂರ್ಣ ಮಾಹಿತಿನ ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಮುಳ್ಳಯ್ಯನಗಿರಿ ಕರ್ನಾಟಕ ರಾಜ್ಯದ ಚಿಕ್ಕಮಗಳೂರು ಜಿಲ್ಲೆಯ ಪಶ್ಚಿಮ ಘಟ್ಟಗಳ ಬಾಬಾ ಬುಡನಗಿರಿ ಬೆಟ್ಟದಲ್ಲಿರುವ ಒಂದು ಶಿಖರವಾಗಿದೆ. ಇದರ ಎತ್ತರ 1920 ಮೀಟರ್ ಇದೆ. ಅಂದ್ರೆ ನಿಮಗೆ ಗೊತ್ತಾ, ಕರ್ನಾಟಕದ ಅತಿ ಎತ್ತರದ ಶಿಖರದ ಪಟ್ಟಿಯಲ್ಲಿ ನಂಬರ್ 1 ಸ್ಥಾನದಲ್ಲಿರೋದು ಮುಳ್ಳಯ್ಯನಗಿರಿಯೇ. ಇನ್ನು ಮುಳ್ಳಯ್ಯನಗಿರಿಗೆ ಹೋಗುವ ಮೊದಲು ನಿಮಗೆ ಸಿಗುವುದು ಸೀತಾಳಯ್ಯನಗಿರಿ. ಈ ಸ್ಥಳದಲ್ಲಿ ಸೀತಾಳಯ್ಯ ತಪಸ್ಸು ಮಾಡಿದ್ರಿಂದ ಈ ಶಿಖರಕ್ಕೆ ಸೀತಾಳಯ್ಯಗಿರಿ ಅಂತ ಹೆಸರು ಬಂದಿದೆ. ಇನ್ನು ಇಲ್ಲಿ ಈಶ್ವರನ ದೇವಾಲಯ ಕೂಡ ಇದೆ. ಇಲ್ಲಿಂದ ಪೂರ್ವ ಕಡೆ ನಡೀತಾ ಹೋದ್ರೆ ಸುಮಾರು 2 ಕಿಲೋಮೀಟರ್ ಅಂತರದಲ್ಲಿ ನಿಮಗೆ ಕರ್ನಾಟಕದ ಅತಿ ಎತ್ತರದ ಶಿಖರ ಅಂದ್ರೆ ಮುಳ್ಳಯ್ಯನಗಿರಿ ಕಾಣಸಿಗುತ್ತೆ. ಇನ್ನು ಮುಳ್ಳಯ್ಯನಗಿರಿಯ ಪಶ್ಚಿಮ ದಿಕ್ಕಿಗೆ ಸೀತಾಳಯ್ಯನಗಿರಿ ಇದ್ರೆ, ಪೂರ್ವ ದಿಕ್ಕಿಗೆ ಬಾಬಾ ಬುಡನ್ ಹಾಗೂ ದತ್ತಪೀಠವಿದೆ. ಈ ದತ್ತಪೀಠದಿಂದ ಹತ್ತಿರ ಮಾಣಿಕ್ಯಧಾರ ಯಾತ್ರಾ ಸ್ಥಳ ಹಾಗೆ ಗಾಳಿಕೆರೆ ಇದೆ. ಇವೆಲ್ಲವೂ 1-2 ಕಿಲೋಮೀಟರ್ ಅಂತರದಲ್ಲಿದೆ. ಸೊ ನೀವು ಮುಳ್ಳಯ್ಯನಗಿರಿಗೆ ಹೋದ್ರೆ ಮಾಣಿಕ್ಯಧಾರ ಹಾಗೆ ಗಾಳಿಕೆರೆ ಹಾಗೂ ಸೀತಾಳಯ್ಯನಗಿರಿ ಇದೆಲ್ಲವನ್ನು ನೋಡಬಹುದಾಗಿದೆ. ಇನ್ನು ಮುಳ್ಳಯ್ಯನಗಿರಿ ಅಕ್ಕಪಕ್ಕದಲ್ಲಿ ಊಟಕ್ಕಾಗಿ ಅಥವಾ ಮುಳ್ಳಯ್ಯನಗಿರಿಯಲ್ಲೇ ರಾತ್ರಿ ತಂಗಲು ಯಾವುದೇ ರೀತಿ ಹೋಟೆಲ್ ಲಾಡ್ಜ್ ವ್ಯವಸ್ಥೆ ಇಲ್ಲ. ಅಲ್ಲಿಂದ ಸುಮಾರು 25-30 ಕಿಲೋಮೀಟರ್ ದೂರ ನೀವು ಬರಲೇಬೇಕು. ಅಂದ್ರೆ ಚಿಕ್ಕಮಗಳೂರು ಸಿಟಿಗೆ ನೀವು ಬಂದು ಅಲ್ಲಿ ತಂಬೇಕಾಗತ್ತೆ. ನಿಮ್ಗೆ ಅಲ್ಲಲ್ಲಿ ಹೋಮ್ ಸ್ಟೇಗಳು ಸಿಗುತ್ತೆ. ಅಲ್ಲೂ ಕೂಡ ನೀವು ಎನ್ಕ್ವೈರಿ ಮಾಡ್ಬಿಟ್ಟು ತಂಗಬಹುದಾಗಿದೆ. ಸ್ನೇಹಿತರೆ, ನೀವಿನ್ನು ಭೇಟಿ ಮಾಡೋಕೆ ಮಳೆಗಾಲದಲ್ಲಿ ಅಥವಾ ಚಳಿಗಾಲದಲ್ಲಿ ಹೋಗುದಾದ್ರೆ ಹೆಚ್ಚು ಗಾಳಿ ಹಾಗೂ ಶೀತವಿರುವುದರಿಂದ ಬೆಚ್ಚನೆಯ ಹೊದಿಕೆ ಅಥವಾ ಸ್ವೆಟರ್ಗಳ ಅಗತ್ಯ ಅಂತೂ ಇದ್ದೇ ಇರುತ್ತೆ. ಇನ್ನು ಭೇಟಿ ಮಾಡಲು ಸೂಕ್ತವಾದ ಸಮಯ ಅಂದ್ರೆ ಚಳಿಗಾಲ ಹಾಗೂ ಪ್ರೀ ಮಾನ್ಸೂನ್ ಅಥವಾ ಪೋಸ್ಟ್ ಮಾನ್ಸೂನ್ ಸಮಯ ಉತ್ತಮ. ಹೆಚ್ಚು ಮಳೆಯ ಸಂದರ್ಭದಲ್ಲಿ ಈ ಸ್ಥಳಗಳ ಪ್ರವೇಶಕ್ಕೆ ನಿರ್ಬಂಧವಿರುತ್ತೆ. ಅದರಿಂದ ಮಳೆಗಾಲದ ಸಂದರ್ಭದಲ್ಲಿ ಚಿಕ್ಕಮಗಳೂರಿನ ಕೆಲ ಲಾಡ್ಜ್ಗಳಿಗೆ ಕರೆ ಮಾಡಿ ವಿಚಾರಿಸಿಕೊಂಡು ಬರೋದು ಉತ್ತಮವಾಗುತ್ತೆ. ಇನ್ನು ಮುಳ್ಳಯ್ಯನಗಿರಿ ಚಿಕ್ಕಮಗಳೂರು ಬಸ್ ನಿಲ್ದಾಣದಿಂದ 30 ಕಿಲೋಮೀಟರ್ ಇದ್ರೆ ಬೆಂಗಳೂರಿಂದ 274 ಕಿಲೋಮೀಟರ್ ದೂರದಲ್ಲಿದೆ. ಹತ್ತಿರದ ರೈಲ್ವೆ ನಿಲ್ದಾಣ ಅಂತ ಹೇಳಿದ್ರೆ ಅದು ಕಡೂರು, ಸುಮಾರು 60 ಕಿಲೋಮೀಟರ್ ದೂರದಲ್ಲಿದೆ ಮುಳ್ಳಯ್ಯನಗಿರಿಯಿಂದ. ಮುಳ್ಳಯ್ಯನಗಿರಿ ತನಕ ಯಾವುದೇ ಬಸ್ ವ್ಯವಸ್ಥೆ ಇಲ್ಲ. ನೀವು ಖಾಸಗಿ ವಾಹನ ಅಥವಾ ದ್ವಿಚಕ್ರ ವಾಹನದಲ್ಲಿ ಹೋಗಬೇಕಾಗುತ್ತೆ ಚಿಕ್ಕಮಗಳೂರಿನಿಂದ. ಸ್ನೇಹಿತರೆ, ಇದಾಗಿತ್ತು ಮುಳ್ಳಯ್ಯನಗಿರಿ ಬಗೆಗಿನ ಮಾಹಿತಿ. ಇದೇ ರೀತಿ ಚಿಕ್ಕಮಗಳೂರಿನ ಅಥವಾ ಇತರೆ ಬಹಳಷ್ಟು ಪ್ರವಾಸಿ ತಾಣಗಳ ವಿಡಿಯೋಗಾಗಿ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಹಿಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆನ ತಪ್ಪದೆ ಕಾಮೆಂಟ್ ಬಾಕ್ಸ್ ನ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.